ಒಂದು ಕಾಲದಲ್ಲಿ ಕರ್ನಾಟಕ ಬಿಜೆಪಿಯ ಅಪ್ರತಿಮ ನಾಯಕ, ಹಿಂದುತ್ವದ ಗಟ್ಟಿ ಧ್ವನಿ ಮತ್ತು ಬಿಎಸ್ ಯಡಿಯೂರಪ್ಪನವರ ಸರಿಸಮನಾಗಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಧೀಮಂತ ನಾಯಕ ಅಂದ್ರೆ ಅದು ಕೆಎಸ್ ಈಶ್ವರಪ್ಪ. ಶಿವಮೊಗ್ಗ ಅಷ್ಟೇ ಅಲ್ಲದೆ ಇಡೀ ರಾಜ್ಯ ರಾಜಕೀಯದಲ್ಲಿ ಈಶ್ವರಪ್ಪನವರ ಒಂದು ಹೇಳಿಕೆ ಸಂಚಲನವನ್ನ ಸೃಷ್ಟಿಸ್ತಾ ಇತ್ತು. ಆದ್ರೆ ಇವತ್ತು ಅದೇ ಈಶ್ವರಪ್ಪನವರು ಎಲ್ಲಿದ್ದಾರೆ? ರಾಜ್ಯ ರಾಜಕೀಯದಲ್ಲಿ ಸದ್ದಿಲ್ಲದೆ ನಾಪತ್ತೆಯಾಗಿದ್ದಾರಾ? ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಬಂಡಾಯದ ಬಾವುಟವನ್ನ ಹಾರಿಸಿದ್ದ ಕೆಎಸ್ ಈಶ್ವರಪ್ಪ ಈಗ ಸಂಪೂರ್ಣವಾಗಿ ಮೂಲೆಗುಂಪಾಗಿದ್ದಾರಾ? ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ತಿರುಗಿಬಿದ್ದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ ಈಶ್ವರಪ್ಪನವರು ತಮ್ಮ ಇಡೀ ರಾಜಕೀಯ ಪ್ರಭಾವವನ್ನೇ ಕಳೆದುಕೊಂಡು ಬಿಟ್ರ? ಹಿಂದುತ್ವದ ತೇರನ್ನೇರಿ ಮೆರೆದ ನಾಯಕನಿಗೆ ಸ್ವಪಕ್ಷದಲ್ಲೇ ಈಗ ಬೆಲೆ ಇಲ್ಲದಂತಾಯ್ತಾ? ಅಷ್ಟಕ್ಕೂ ಈಶ್ವರಪ್ಪನವರ ಈಗಿನ ಸ್ಥಿತಿಗೆ ಕಾರಣ ಯಾರು? ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಹೋರಾಟ ಇವರ ರಾಜಕೀಯ ಜೀವನಕ್ಕೆ ಮುಳ್ಳಾಯ್ತಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷದ ಐತಿಹಾಸಿಕ ಬೆಳವಣಿಗೆಯನ್ನ ಗಮನಿಸ್ತಾ ಹೋದ್ರೆ ದಕ್ಷಿಣ ಭಾರತದಲ್ಲಿ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿದ ಪ್ರಮುಖ ನಾಯಕರಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಹೆಸರು ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಬಿಎಸ್ ಯಡಿಯೂರಪ್ಪನವರ ಜೊತೆಗೂಡಿ ದಶಕಗಳ ಕಾಲ ಒಟ್ಟಾಗಿ ಶ್ರಮಿಸಿದ ಈಶ್ವರಪ್ಪನವರು ಕರ್ನಾಟಕದಲ್ಲಿ ಪಕ್ಷದ ರಾಜಕೀಯ ಬಲವನ್ನ ಕೇವಲ 2 ವಿಧಾನಸಭಾ ಸ್ಥಾನಗಳಿಂದ ಪ್ರಸ್ತುತ ಇರುವ ಬೃಹತ್ ಮಟ್ಟಕ್ಕೆ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸಿದ್ರು. ಪಕ್ಷದ ಅತ್ಯಂತ ಬಲಿಷ್ಠ ಹಿಂದುಳಿದ ವರ್ಗಗಳ ಒಬಿಸಿ ನಾಯಕರಾಗಿ ಹೊರಹೊಮ್ಮಿದ್ದ ಇವರು ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಹಾಗೂ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿಯುತ ಸ್ಥಾನಗಳನ್ನ ಅಲಂಕರಿಸಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ, ವಿಶೇಷವಾಗಿ 2024ರ ಲೋಕಸಭಾ ಚುನಾವಣೆಯ ಅವಧಿಯಲ್ಲಿ ಪಕ್ಷದ ಅಧಿಕೃತ ನಾಯಕತ್ವದ ವಿರುದ್ಧ ಇವರು ನಡೆಸಿದ ಬಹಿರಂಗ ಬಂಡಾಯವು ಇವರ ರಾಜಕೀಯ ಜೀವನಕ್ಕೆ ತೀವ್ರ ಹಿನ್ನಡೆಯನ್ನ ಉಂಟು ಮಾಡಿತು. ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಮಗ ಮತ್ತು ಪ್ರಸ್ತುತ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರ ವಿರುದ್ಧ ತಿರುಗಿಬಿದ್ದ ಈಶ್ವರಪ್ಪ ಪ್ರಸ್ತುತ ಆಕ್ಟಿವ್ ರಾಜಕೀಯ ಪ್ರಭಾವವನ್ನ ಕಳೆದುಕೊಂಡು ಮೂಲೆಗುಂಪಾಗುವ ಸ್ಥಿತಿಯನ್ನ ತಲುಪಿದ್ದಾರೆ. ಸ್ನೇಹಿತರೆ, ರಾಷ್ಟ್ರೀಯ ನಾಯಕತ್ವದ ಶಿಸ್ತಿನ ಆದೇಶಕ್ಕೆ ಗೌರವವನ್ನ ನೀಡಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಸ್ವಇಚ್ಛೆಯಿಂದ ಸ್ಪರ್ಧಿಸದೆ ನಿವೃತ್ತಿಯನ್ನ ಘೋಷಿಸಿದ್ದ ಈಶ್ವರಪ್ಪನವರಿಗೆ ತಮ್ಮ ಈ ತ್ಯಾಗಕ್ಕೆ ಪ್ರತಿಯಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಮಗ ಕೆಇ ಕಾಂತೇಶ್ ಅವರಿಗೆ ಪಕ್ಷದ ಟಿಕೆಟ್ ಸಿಗಲಿದೆ ಎಂಬ ಬಲವಾದ ಭರವಸೆ ಇತ್ತು. ಬಿಎಸ್ ಯಡಿಯೂರಪ್ಪನವರು ತಮಗೆ ಈ ನಿಟ್ಟಿನಲ್ಲಿ ವೈಯಕ್ತಿಕ ಖಾತರಿಯನ್ನ ಪ್ರಾಮಿಸ್ ಅನ್ನ ನೀಡಿದ್ದಾರೆ ಎಂಬುದು ಈಶ್ವರಪ್ಪನವರ ಪ್ರತಿಪಾದನೆಯಾಗಿತ್ತು. ಆದರೆ ಹಾವೇರಿ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಪ್ರಕಟವಾದಾಗ ಕಾಂತೇಶ್ ಅವರಿಗೆ ಟಿಕೆಟ್ ನಿರಾಕರಿಸಲ್ಪಡಿತು. ಈ ಬೆಳವಣಿಗೆಯಿಂದ ತೀವ್ರ ಆಕ್ರೋಶಗೊಂಡ ಈಶ್ವರಪ್ಪ ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕಲು ಯಡಿಯೂರಪ್ಪನವರೇ ನೇರ ಕಾರಣ ಎಂದು ಬಹಿರಂಗವಾಗಿ ಆಪಾದಿಸಿದರು. ಈ ಅಸಮಾಧಾನವು ಕೇವಲ ಕುಟುಂಬ ರಾಜಕಾರಣದ ಹಿತಾಸಕ್ತಿಗಳಿಗೆ ಸೀಮಿತವಾಗಿರದೆ ರಾಜ್ಯ ಬಿಜೆಪಿಯ ಆಡಳಿತ ವೈಖರಿಯ ವಿರುದ್ಧದ ತೀವ್ರ ಸೈದ್ಧಾಂತಿಕ ವಿರೋಧವಾಗಿ ಮಾರ್ಪಡಿತು. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವು ಅಪ್ಪ ಮಕ್ಕಳ ಅಂದ್ರೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳಾದ ವಿಜೇಂದ್ರ ಹಾಗೂ ರಾಘವೇಂದ್ರ ಸಂಪೂರ್ಣ ನಿಯಂತ್ರಣದಲ್ಲಿದೆ ಮತ್ತು ಇಲ್ಲಿ ವಂಶ ಪಾರಂಪರ್ಯ ರಾಜಕಾರಣ ಹಾಗೂ ಜಾತಿವಾದವು ರಾಷ್ಟ್ರೀಯ ಸಿದ್ಧಾಂತಗಳಿಗಿಂತ ಮಿಗಿಲಾಗಿ ಕೆಲಸ ಮಾಡ್ತಾ ಇದೆ ಎಂದು ಈಶ್ವರಪ್ಪ ಗಂಭೀರ ಆರೋಪವನ್ನ ಮಾಡಿದ್ರು. ಕೇಂದ್ರ ನಾಯಕತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಾದ್ಯಂತ ಅಂದ್ರೆ ಕಾಂಗ್ರೆಸ್ ವಿರುದ್ಧ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅದೇ ಪ್ರವೃತ್ತಿಯನ್ನ ಘೋಷಿಸಲಾಗ್ತಾ ಇದೆ ಎಂಬ ವಿರೋಧಾಭಾಸವನ್ನ ಇವರು ಪ್ರಶ್ನಿಸಿದ್ರು. ಇದರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವಿ ನಾಯಕರಾದ ಕೆ ರಘುಪತಿ ಭಟ್ ಅವರಿಗೂ ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿಯಿಂದ ಟಿಕೆಟ್ ಅನ್ನು ನಿರಾಕರಿಸಿ ನಂತರ ವಿಧಾನ ಪರಿಷತ್ ಚುನಾವಣೆಯಲ್ಲೂ ನಿರ್ಲಕ್ಷಿಸಲಾಯಿತು. ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿವೈ ವಿಜಯೇಂದ್ರ ಅವರ ಗೆಲುವಿಗೆ ಕಾರಣರಾದ ಸಾದರ ಲಿಂಗಾಯತ ಸಮುದಾಯದ ಹೊಸಬರೊಬ್ಬರಿಗೆ ಪದವೀಧರರ ಕ್ಷೇತ್ರದ ಟಿಕೆಟ್ ನೀಡಲು ಯಡಿಯೂರಪ್ಪ ಕುಟುಂಬವು ರಘುಪತಿ ಭಟ್ ಅವರನ್ನ ಬಲಿಪಶು ಮಾಡಿದೆ ಎಂದು ಈಶ್ವರಪ್ಪ ಗಂಭೀರವಾಗಿ ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಯಡಿಯೂರಪ್ಪ ಅವರ ಮತ್ತೊಬ್ಬ ಮಗ ಹಾಗೂ ಹಾಲಿ ಸಂಸದ ಬಿವೈ ರಾಘವೇಂದ್ರ ಅವರ ವಿರುದ್ಧ
ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಈಶ್ವರಪ್ಪ ನಿರ್ಧರಿಸಿದರು. ಸ್ನೇಹಿತರೆ, ಈಶ್ವರಪ್ಪನವರ ಬಂಡಾಯದ ನಿಲುವನ್ನ ಗಂಭೀರವಾಗಿ ಪರಿಗಣಿಸಿದ ಬಿಜೆಪಿಯ ಹೈಕಮಾಂಡ್ ಆರಂಭದಲ್ಲಿ ಮಾತುಕತೆಯ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಪ್ರಯತ್ನಿಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಫೋನ್ ಕಾಲ್ ಮೂಲಕ ಮಾತನಾಡಿ ಈಶ್ವರಪ್ಪನವರಿಗೆ ದೆಹಲಿಗೆ ಆಹ್ವಾನಿಸಿದ್ರು. ಸ್ಪರ್ಧೆಯಿಂದ ಹಿಂದೆ ಸರಿಯುವುದಿಲ್ಲ ಎಂಬ ನಿಲುವಿಗೆ ಈಶ್ವರಪ್ಪ ಬದ್ಧರಾಗಿದ್ದರಿಂದ ದೆಹಲಿಯಲ್ಲಿ ಇವರೊಂದಿಗಿನ ಭೇಟಿಯನ್ನ ರದ್ದುಗೊಳಿಸಲಾಯಿತು. ನಂತರ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಶಿವಮೊಗ್ಗ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಾಮಪತ್ರ ಸಲ್ಲಿಸಿದ್ದ ಕಾರಣ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರಗಳನ್ನ ಫೋಟೋಗಳನ್ನ ತಮ್ಮ ಪ್ರಚಾರಕ್ಕೆ ಬಳಸಿಕೊಂಡು ಪಕ್ಷಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡಿದ್ದಕ್ಕಾಗಿ ಬಿಜೆಪಿಯ ರಾಜ್ಯ ಶಿಸ್ತು ಸಮಿತಿಯು ಈಶ್ವರಪ್ಪನವರನ್ನ 6 ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟಿಸಿತು. ನಂತರ ಸ್ನೇಹಿತರೆ, ಚುನಾವಣಾ ಪ್ರಚಾರದ ಅವಧಿಯಲ್ಲಿ ತಮಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಆರ್ಎಸ್ಎಸ್ನ ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರ ವ್ಯಾಪಕ ಬೆಂಬಲವಿದ್ದು ಭಾರಿ ಬಹುಮತದೊಂದಿಗೆ ಜಯಗಳಿಸುವುದಾಗಿ ಈಶ್ವರಪ್ಪ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಆದರೆ ಮತ ಎಣಿಕೆಯ ದಿನ ಹೊರಬಿದ್ದ ಫಲಿತಾಂಶವು ಇವರ ರಾಜಕೀಯ ಪ್ರಭಾವವನ್ನ ಸಂಪೂರ್ಣವಾಗಿ ಧೂಳಿಪಟಗೊಳಿಸಿತು. ಇವರು ತಮ್ಮ ಸ್ವಂತ ಭದ್ರಕೋಟೆಯಾಗಿದ್ದ ಶಿವಮೊಗ್ಗದಲ್ಲೇ ಕೇವಲ 2.18% ಮತಗಳನ್ನ ಪಡೆಯಲಷ್ಟೇ ಶಕ್ತರಾಗಿ ಅಂತಿಮವಾಗಿ ತಮ್ಮ ರಾಜಕೀಯ ಪ್ರಭಾವವನ್ನೇ ಕಳೆದುಕೊಂಡರು. ಈ ಹೀನಾಯ ಸೋಲಿನ ನಂತರ ಮಾತನಾಡಿದ ಈಶ್ವರಪ್ಪನವರು, ನನಗೆ ಮೊದಲೇ ತಿಳಿದಿತ್ತು ನಾನು ಜಯಗಳಿಸುವುದಿಲ್ಲ ಎಂದು. ಆದರೆ ಪಕ್ಷದ ಒಳಗಿರುವ ಕುಟುಂಬ ರಾಜಕಾರಣ, ಭ್ರಷ್ಟ ರಾಜಕಾರಣದ ಮತ್ತು ಹಿಂದುಳಿದ ವರ್ಗಗಳ ಕಡೆಗಣನೆಯ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆಯನ್ನ ಹುಟ್ಟುಹಾಕುವುದೇ, ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವುದೇ ನನ್ನ ಮೂಲ ಉದ್ದೇಶವಾಗಿತ್ತು ಎಂದು ತೇಪೆ ಹಚ್ಚುವ ಪ್ರಯತ್ನವನ್ನು ಕೂಡ ನಡೆಸಿದರು. ಇನ್ನು ಸ್ನೇಹಿತರೆ, ಪಕ್ಷದ ಚೌಕಟ್ಟಿನಿಂದ ಹೊರಬಿದ್ದ ನಂತರ ತನ್ನ ರಾಜಕೀಯ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಈಶ್ವರಪ್ಪನವರು ಸಮಾಜಮುಖಿ ಮತ್ತು ಜಾತಿ ಆಧಾರಿತ ಸಂಘಟನೆಗಳನ್ನ ಕಟ್ಟುವಲ್ಲಿ ನಿರತರಾದರು. ಈ ಪ್ರಯೋಗವು ಇವರಿಗೆ ಹೊಸದೇನೂ ಅಲ್ಲ, ಏಕೆಂದರೆ ಇವರು ಈ ಹಿಂದೆಯೂ ತಮ್ಮ ಸ್ವಂತ ಬಲದ ಪ್ರದರ್ಶನಕ್ಕಾಗಿ ಇಂತಹ ವೇದಿಕೆಗಳನ್ನ ರೂಪಿಸಿದರು. 2016ರಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, 2024ರ ಅಕ್ಟೋಬರ್ನಲ್ಲಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್, 2025ರ ಫೆಬ್ರವರಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್. ಈ ಬ್ರಿಗೇಡ್ಗಳ ಸರಣಿ ಪ್ರಯೋಗಗಳು ಸಾಬೀತುಪಡಿಸುವುದೇನೆಂದರೆ ಈಶ್ವರಪ್ಪನವರು ಪಕ್ಷದ ಅಧಿಕೃತ ನಾಯಕತ್ವಕ್ಕೆ ಸವಾಲು ಎಸೆಯಲು ಮತ್ತು ಹಿಂದುಳಿದ ವರ್ಗಗಳ ನಾಯಕರಾಗಿ ತನ್ನ ಪ್ರಭಾವವನ್ನು ಉಳಿಸಿಕೊಳ್ಳಲು ನಿರಂತರವಾಗಿ ಜನಾಂಗೀಯ ಭಾವನೆಗಳನ್ನ ಬಳಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ನಂತರವೂ ಈಶ್ವರಪ್ಪನವರು ತಾವೊಬ್ಬ ಸಿದ್ಧಾಂತವಾದಿ ಎಂದು ಬಿಂಬಿಸಿಕೊಳ್ಳಲು ಶತಾಯಗತಾಯ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡಿದರು. ಅದರಲ್ಲಿ 2025ರ ಜೂನ್ನಲ್ಲಿ ಮಾತನಾಡಿದ ಇವರು, ಬಿಜೆಪಿ ನನ್ನ ತಾಯಿ ಇದ್ದಂತೆ, ಸಿದ್ದರಾಮಯ್ಯ ಸರ್ಕಾರದ ಸಚಿವರು ನನಗೆ ಕಾಂಗ್ರೆಸ್ ಸೇರಲು ಮತ್ತು ನನ್ನ ಮಗನಿಗೆ ದೊಡ್ಡ ಸ್ಥಾನವನ್ನ ನೀಡಲು ಆಹ್ವಾನಿಸಿದರು. ಹಾಗೆಯೇ ಅಖಿಲೇಶ್ ಯಾದವ್ ಅವರು ಸಮಾಜವಾದಿ ಪಕ್ಷಕ್ಕೆ ಕರೆದರು. ಆದರೆ ನಾನು ಸಾಯೋವರೆಗೂ ಹಿಂದುತ್ವಕ್ಕೆ ಬದ್ಧನಾಗಿರುತ್ತೇನೆಯೇ ಹೊರತು ಬೇರೆ ಪಕ್ಷಕ್ಕೆ ಹೋಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅದೇ ಸಮಯದಲ್ಲಿ ಬಿಜೆಪಿಯೊಳಗಿನ ಕೆಲವು ಹಿರಿಯ ಮುಖಂಡರು ತಮ್ಮನ್ನು ಪಕ್ಷಕ್ಕೆ ಮರಳಿ ಕರೆತರಲು ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಎಂದು ಇವರು ಹಕ್ಕು ಮಂಡಿಸಿದ್ರು. ಆದರೆ ಪಕ್ಷಕ್ಕೆ ಮರಳಲು ಇವರು ವಿಧಿಸಿದ ಪ್ರಮುಖ ಷರತ್ತು ಎಂದರೆ ಪಕ್ಷವನ್ನ ಕುಟುಂಬ ರಾಜಕಾರಣದಿಂದ ಮುಕ್ತಗೊಳಿಸಿ ಶುದ್ಧೀಕರಿಸುವುದು. ಯಡಿಯೂರಪ್ಪ ಹಾಗೂ ತಾವು ಸಹೋದರರಂತೆ ಪಕ್ಷವನ್ನ ಕಟ್ಟಿದ್ದು ವೈಯಕ್ತಿಕ ಸ್ನೇಹ ಬೇರೆ, ರಾಜಕೀಯ ಸಿದ್ಧಾಂತಗಳೇ ಬೇರೆ ಎಂದು ಹೇಳುವ ಮೂಲಕ ತಮ್ಮ ಹೋರಾಟವು ಕೇವಲ ರಾಜಕೀಯ ಕೇಂದ್ರಿತ ಎಂಬುದನ್ನ ತೋರಿಸಲು ಇವರು ಪ್ರಯತ್ನಿಸಿದರು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.